ಓಂ ಶ್ರೀ ಗುರುಭ್ಯೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಃ ಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಂಗಾರದ ನಿಯಮಗಳನ್ನೆಲ್ಲ ಹೇಳ್ತಾ ಇದ್ವಿ. ಅದನ್ನ ಇಡತಕ್ಕಂತಹ ನಿಯಮ ತಮ್ಮ ಅಲ್ಮೇರಾದಲ್ಲಿ ಬೀರುವಿನಲ್ಲಿ ಸುಮ್ಮನೆ ಬಾಗಿಲು ತೆಗೆದು ಅದನ್ನ ಇಡೋದಲ್ಲ. ಅದಕ್ಕೊಂದು ಪಾತ್ರೆ ಅಥವಾ ಒಂದು ಬಾಕ್ಸು ಅದರಲ್ಲಿ ಇಡಬೇಕೇ ಹೊರತಾಗಿ ಹಾಗಂದ್ರೆ ಹಾಗೆ ಇಡತಕ್ಕಂಥದ್ದು ಅಶಾಸ್ತ್ರೀಯ. ಕಬ್ಬಿಣಕ್ಕೆ ನೇರವಾಗಿ ಬಂಗಾರ ಸ್ಪರ್ಶವಾಗಬಾರದು. ಕಬ್ಬಿಣವು ಕೂಡ ಒಂದು ಪ್ರಕೃತಿ ಸಹಜವಾದಂತಹ ಉತ್ತಮವಾದಂತಹ ಲೋಹ. ಬಂಗಾರವೂ ಕೂಡ ಭೂಗರ್ಭದಲ್ಲಿ ಸಿಗತಕ್ಕಂತಹ ಒಂದು ಉತ್ತಮವಾದಂತಹ ಲೋಹ. ಆದರೆ ಇದೆರಡರ ಗುಣಧರ್ಮವು ಬಹಳ ವಿಶಿಷ್ಟವಾದಂತಹದ್ದು. ಅದೆರಡಕ್ಕೂ ಅದರದ್ದೇ ಆದಂತಹ ಪ್ರಾಮುಖ್ಯತೆ ವಿಶೇಷತೆ ಇದ್ರೂ ಕೂಡ ಬಂಗಾರ ಬಹಳ ವಿರಳವಾಗಿ ಸಿಗ್ತಕ್ಕಂತಹ ಲೋಹ, ಕಬ್ಬಿಣ ಹೇರಳವಾಗಿ ಸಿಗ್ತಕ್ಕಂತಹ ಲೋಹ. ಆದಾಗ್ಯೂ ಕೂಡ ಕಬ್ಬಿಣದ ಮಹತ್ವ ಅಂತಹದ್ದೇ ಇದೆ, ಬಂಗಾರದ ಮಹತ್ವ ಅಂತಹದ್ದೇ. ಅದು ಒಂದಕ್ಕೊಂದಕ್ಕೆ ಬಹಳ ಹೊತ್ತು ಸ್ಪರ್ಶವಾಗಿದ್ದಾಗ ಬಂಗಾರದ ಪಾವಿತ್ರ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿ ಕ್ಷೀಣಿಸುತ್ತೆ. ಹಾಗಾಗಿ ಕಬ್ಬಿಣದ ಬೀರುವಿನಲ್ಲಿ ಬಂಗಾರ ಇಡ್ತಕ್ಕಂಥವರು ಅಲ್ಲೊಂದು ರೇಷ್ಮೆ ವಸ್ತ್ರ ಅಥವಾ ಇನ್ಯಾವುದೋ ಬೆಳ್ಳಿದು ತಟ್ಟೆಯೋ ಇನ್ಯಾವುದೋ ರೀತಿಯ ಒಂದು ಆಭರಣ ಇಡ್ಲಿಕ್ಕೆ ಮಾಡಿರ್ತಕ್ಕಂಥ ಪೆಟ್ಟಿಗೆಯೋ ಆಗಿದ್ದು ಅಲ್ಲಿ ಬಂಗಾರವನ್ನು ಇಡಬೇಕೇ ಹೊರತಾಗಿ ತಗೊಂಡು ಹೋಗಿ ಸೀದಾ ಅಲ್ಲಿ ಇಡ್ತಕ್ಕಂಥದ್ದು ಬಹಳ ನಿಷಿದ್ಧವಾದಂತಹದ್ದು. ಇನ್ನು ಬಹಳಷ್ಟು ಕಡೆ ನಾನು ಗಮನಿಸಿರೋ ಹಾಗೆ ಮನೆಯವರು ಸ್ನಾನ ಮಾಡ್ತಾ ಇದ್ದಾಗ ಅಲ್ಲಿ ಜ್ಞಾಪಕಕ್ಕೆ ಬಂದು ಅವರ ಕಿವಿಗೆ ಧರಿಸಿರ್ತಕ್ಕಂತಹ ಕರ್ಣದ ಆಭರಣ ಹೆಂಗಸರು ಸ್ನಾನ ಮಾಡ್ತಾ ಇದ್ದಾಗ ಅದನ್ನಲ್ಲಿ ತೆಗೆದು ಬಚ್ಚಲ ಮನೆಯಲ್ಲಿ ಇಟ್ಬಿಡೋದು, ಇನ್ನು ಉಂಗುರಗಳನ್ನು ತೆಗೆದಲ್ಲಿ ಇಟ್ಬಿಡೋದು, ಮೈಗೆ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಬಂಗಾರಕ್ಕೆ ಎಣ್ಣೆ ಆಗತ್ತೆ ಅಂತ ಅದನ್ನೆಲ್ಲೋ ಬಚ್ಚಲ ಮೇಲೆ ತೆಗೆದಿಡೋದು, ಅಡುಗೆ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ ಹಾಕಿರ್ತಕ್ಕಂತಹ ಬಳೆ ಏನೋ ಅಡುಗೆ ಮನೆಗೆ ಚಪಾತಿ ರುಬ್ಸೋದಕ್ಕೋ ಇನ್ಯಾವುದಕ್ಕೋ ಅಡ್ಡ ಬರುತ್ತೆ ಅಂತ ಅದನ್ನಲ್ಲಿ ತೆಗೆದಲ್ಲೇ ಇಟ್ಬಿಡೋದು. ಆ ಭಾಗ್ಯ ದೇವತೆಗೆ ನೀವು ಮಾಡ್ತಕ್ಕಂತಹ ಅವಮಾನ. ಹಾಗಾಗಿ ಎಲ್ಲಂದರಲ್ಲಿ ಬಂಗಾರ ಇಡ್ತಕ್ಕಂತಹ ಅಭ್ಯಾಸ ಇರ್ತಕ್ಕಂತಹ ಮನೆ ಬಹಳ ಬೇಗ ನಶಿಸುತ್ತೆ. ಅಲ್ಲಿ ಅದೃಷ್ಟ ದೇವತೆ ಬಹಳ ದಿವಸ ಇರೋದಿಲ್ಲ ಅಂತಕ್ಕಂಥದ್ದು ಅನುಭವ ಸಿದ್ಧಾಂತ ಕೂಡ. ಏನು ಇವರು ಮಾತಿತ್ತಿದ್ರೆ ಅನುಭವ ಅನುಭವ ಅಂತಾರೆ, ಏನ್ ತಾನೇ ಇವರಿಗೆ ಅನುಭವ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಇದು ನನ್ನ ಅನುಭವ ಮಾತ್ರವಲ್ಲ, ಋಷಿಮುನಿಗಳ ನಮ್ಮ ಹಿರಿಯರ ಪೂಜ್ಯರ ತಪೋಬಲದಿಂದ ಸಾವಿರಾರು ವರ್ಷಗಳ ಅವರ ಒಂದು ಅನುಭವವನ್ನ ನಮ್ಮ ಮುಂದಿನ ಜನಾಂಗಕ್ಕೆ ಉಪಯೋಗವಾಗಲಿ ಅಂತ ಹೇಳಿ ಕೆಲವಷ್ಟು ನಿಯಮಗಳನ್ನ ಸಂಸ್ಕಾರದ ರೂಪದಲ್ಲಿ ಮಾಡಿರ್ತಕ್ಕಂತಹ ಸೂತ್ರಗಳು ಇದು. ಹಾಗಾಗಿ ಬಂಗಾರ ಇಡೋದಕ್ಕೆ ಇಷ್ಟು ಕನಿಷ್ಠ ನಿಯಮ. ಹಾಗೂ ಬೇರೆಯವರಿಗೆ ಕೊಡಬಾರದು ಬಂಗಾರವನ್ನ ಹಾಕೊಳ್ಳೋದಕ್ಕೆ. ಅದೇ ರೀತಿಯಲ್ಲಿ ಬೇರೆಯವರಿಂದ ಆಭರಣವನ್ನ ಕನಿಷ್ಠ ಒಂದೆರಡು ಸಾರಿಗಾರು ಹಾಕೊಂಡು ಬಿಡೋಣ, ಒಂದೇ ಆಸೆಗೋ ಅಥವಾ ಇಲ್ಲದೇ ಇದ್ದಂತಹ ಒಣ ಪ್ರತಿಷ್ಠೆಗೋ ಇದ್ಯಾವುದೋ ಕಾರಣಕ್ಕೆ ಹಾಕೊಳ್ತಕ್ಕಂಥ ಪ್ರವೃತ್ತಿ. ನೀವು ಬೇರೆಯವರಿಂದ ಬಂಗಾರವನ್ನ ಕಡ ತಂದು ಹಾಕೊಳ್ಳೋದ್ರಿಂದ ನೀವು ಸ್ವಂತವಾಗಿ ನಿಮ್ಮದೇ ಆದಂತಹ ಆಭರಣ ಹಾಕೊಳ್ತಕ್ಕಂಥ ಯೋಗ ಕೂಡ ಪೂರ್ಣ ನಶಿಸಿ ಹೋಗುತ್ತೆ. ಹಾಗೆ ಬೇರೆಯವರಿಗೆ ಕೊಡೋದ್ರಿಂದ ಆ ಮಾಂಗಲ್ಯ ದೇವತೆ ಭಾಗ್ಯ ದೇವತೆ ನಿಮ್ಮ ಮೇಲೆ ಮುನ್ಸ್ಕೊಳ್ತಾಳೆ.
ಅದೆರಡೂ ಕೂಡ ಪೂರ್ಣವಾಗಿ ನಿಷಿದ್ಧವಾದಂತಹದ್ದು. ಇನ್ನು ಬಹಳಷ್ಟು ಜನ ಬಂಗಾರದ ಬೇರೆ ಬೇರೆ ರೀತಿಯ ಉಪಯೋಗ ಪಡ್ಕೊಳ್ಳೋದಕ್ಕಾಗಿ ಮಾತೆತ್ತಿದರೆ ಬಂಗಾರವನ್ನ ಪಣ ಇಡ್ತಕ್ಕಂಥದ್ದು, ಅಡ ಇಡೋದು ಬೇರೆ, ಪಣ ಇಡ್ತಕ್ಕಂಥದ್ದು. ಸರಿ, ನಾನು ಸೋತರಿದ್ದು ಕೊಟ್ಬಿಡ್ತೀನಿ ಅಂತ ಉಂಗುರ ತೆಗೆದು ತೋರಿಸ್ತಕ್ಕಂಥದ್ದು ಅಥವಾ ಹಾಕಿರೋ ಚೈನ್ ಅನ್ನು ತೆಗೆದು ತೋರಿಸ್ತಕ್ಕಂಥದ್ದು ನಿಷಿದ್ಧವಾದಂತಹದ್ದು. ಯಾವ್ಯಾವುದೋ ಸಮಯದಲ್ಲಿ ಹೀಗೆ ತೆಗಿತಾ ಇದ್ದಾಗ ಅದೃಷ್ಟ ದೇವತೆ ಯಾವ ಕ್ಷಣದಲ್ಲಿ, ವಾಸ್ತುದೇವತೆ ಯಾವ ಕ್ಷಣದಲ್ಲಿ ತಥಾಸ್ತು ಅಂತ ಹೇಳಿ ನಿಮ್ಮಿಂದ ಸದಾ ಬಂಗಾರ ಆಚೆ ಹೋಗುತ್ತೋ, ಹಾಗಾಗಿ ಬಂಗಾರವನ್ನ ಪಣ ಇಡೋದು, ಅಡ ಇಡೋದು ಎರಡೂ ಕೂಡ ನಿಷಿದ್ಧ. ಜೊತೆಗೆ ಹೆಣ್ಣು ಮಕ್ಕಳು, ಸ್ತ್ರೀಯರು ಸದಾ ದಿವಸದ 24 ಗಂಟೆಯೂ ಕೂಡ ಕನಿಷ್ಠ ಒಂದು ಸಣ್ಣ ಮಟ್ಟದ ಬಂಗಾರದ ಕಂಠಿಹಾರ, ಅಂದ್ರೆ ಕುತ್ತಿಗೆಗೆ ಯಾವುದೋ ಒಂದು ರೀತಿಯ ಒಂದು ಬಂಗಾರದ ಸಣ್ಣ ಆಭರಣ, ಕೊನೆಗೆ ಒಂದು 2 ಗ್ರಾಮಿಂದಾದರೂ ಸರಿನೇ ಇರತಕ್ಕಂಥದ್ದು ಅವರಿಗೆ ಬಹಳ ಶುಭ ತರುತ್ತೆ. ಹೆಣ್ಣು ಮಕ್ಕಳ ಕತ್ತು ಆಭರಣ ಇಲ್ಲದೇನೆ, ಅದರಲ್ಲೂ ಬಂಗಾರದ ಆಭರಣ ಇಲ್ಲದೇನೆ ನೋಡಿದಾಗ ಅವರ ಅದೃಷ್ಟ ದೇವತೆ, ಮಾಂಗಲ್ಯ ದೇವತೆ ಸದಾ ಹೆಣ್ಣು ಮಗುವಿಂದ ದೂರ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರದ ಒಂದು ಅವಿಭಾಜ್ಯ ಅಂಗ. ಇದರ ಬಗ್ಗೆ ಇನ್ನಷ್ಟು ಗಮನ ಹರಿಸೋಣ ನಮ್ಮ ನಾಳಿನ ಸಂಚಿಕೆಯಲ್ಲಿ. ಈಗ ವಾಸ್ತುವಿನ ಒಂದು ನಿಯಮದ ಬಗ್ಗೆ ಹೇಳ್ತಾ ಇದ್ವಿ. ಅಪಾರ್ಟ್ಮೆಂಟ್ನಲ್ಲಿ 2 ಬೆಡ್ರೂಮಿನ ಅಪಾರ್ಟ್ಮೆಂಟ್ಗಳಲ್ಲಿ 2 ಬಾಲ್ಕನಿ ಇದ್ದು ಒಂದು ಮುಖ್ಯ ದ್ವಾರವಾದರೆ 3 ಬಾಗಿಲಿನ ದೋಷ ಅಪಾರ್ಟ್ಮೆಂಟ್ಗಳಿಗೆ ಬರುತ್ತೆ. ಏನು ಮಾಡಬಹುದು ಅದಕ್ಕೆ? ಅಲ್ಲಿ ಒಂದು ಈಶಾನ್ಯ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿರ್ತಕ್ಕಂತಹ ಬಾಲ್ಕನಿ ಇದ್ರೆ ಅಲ್ಲಿ ತುಳಸಿ ಗಿಡವನ್ನ ಮತ್ತೆ ಇನ್ಯಾವುದಾದ್ರೂ ಒಂದು ಲೈವ್ ಪ್ಲಾಂಟ್, ಸದಾ ಜೀವದಿಂದ ಇರತಕ್ಕಂತಹ ಒಂದು ವೃಕ್ಷವನ್ನ, ಇನ್ಹೌಸ್ ಪ್ಲಾಂಟ್ ಇಡೋದ್ರಿಂದ ಆ 3 ಬಾಗಿಲಿನ ದೋಷ ಅಲ್ಲಿ ಪರಿಹಾರವಾಗುತ್ತೆ. ಜೊತೆಗೆ ಅದೇ ರೀತಿಯಲ್ಲೇನೆ ಇನ್ನೂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿದ್ದು 4-5 ಬಾಲ್ಕನಿಗಳಿರುವಂತಹದ್ದಾದ್ರೆ ಈ ದೋಷ ಯಾವುದು ಅಲ್ಲಿಗೆ ತಟ್ಟೋದಿಲ್ಲ. ಇನ್ನು ಅಪಾರ್ಟ್ಮೆಂಟ್ನಲ್ಲಿ ಬಹಳಷ್ಟು ಜನಗಳೊಂದು ಪ್ರಶ್ನೆ, ಪೂಜಾ ಮನೆ ನಾವು ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀವಿ, ಅದರ ಮೇಲ್ಭಾಗದಲ್ಲಿ ಬೇರೆಯವರು ಅವರದ್ದೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅವರಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೋ ಅಥವಾ ಇನ್ನೇನೋ ಇಟ್ಕೊಂಡಿರ್ತಾರೋ, ಅದರಿಂದ ಏನು ದೋಷ ಇಲ್ವೇ? ಖಂಡಿತವಾಗಿ ದೋಷ ಇಲ್ಲ. ಅಲ್ಲಿ ಆ ಅಪಾರ್ಟ್ಮೆಂಟಿನ ವಾಸ್ತು ನಿಯಮವೇ ಅಂತಹದ್ದು. ಆ ನಿಮ್ಮ 4 ಗೋಡೆಗಳ ಮಧ್ಯೆ ಮತ್ತು ಆ ಫ್ಲೋರು ಮತ್ತು ರೂಫಿನ ಮಧ್ಯೆ ಮಾತ್ರವೇ ತಮಗೆ ವಾಸ್ತು ಅಪ್ಲಿಕಬಲ್ಲೇ ಹೊರತಾಗಿ ಅದರ ಹೊರಭಾಗದಲ್ಲಿ ಆಗ್ತಕ್ಕಂಥದ್ದಕ್ಕೆ ಸಾಮೂಹಿಕವಾಗಿ ಜವಾಬ್ದಾರಿ ಹೊರತಾಗಿ ಇಂಡಿವಿಜುವಲ್ ಆಗಿ ಅಲ್ಲ. ಹಾಗಾಗಿ ಇದಿಷ್ಟು ಒಂದು ಸಂಕ್ಷಿಪ್ತವಾದಂತಹ ನಿಯಮ. ಇನ್ನು ಸಾಮೂಹಿಕವಾಗಿ ಅಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ನಿಯಮಗಳ ಬಗ್ಗೆ ಮುಂದೆ ಯಾವಾಗಲಾದ್ರೂ ಅಪಾರ್ಟ್ಮೆಂಟಿನ ವಾಸ್ತು ಹೇಳ್ತಾ ಇದ್ದ ಸಂದರ್ಭದಲ್ಲೇ ಹೇಳ್ಕೊಂಡು ಬರ್ತೀನಿ. ನಮ್ಮ ನಾಳಿನ ಸಂಚಿಕೆಗಳಲ್ಲಿ ಕೆಲವಷ್ಟು ಮುಖ್ಯ ನಿಯಮಗಳನ್ನ ವಾಸ್ತುವಿನಲ್ಲಿ, ಬಾವಿ ತೋಡಿಸೋದಿರ್ಬೋದು, ಪಾಯಿಂಟ್ಸ್ ಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ದಿವಸ ಕೆಲವಷ್ಟು ಮುಖ್ಯವಾದಂತಹ ವಾಸ್ತು ಟಿಪ್ಸ್ ತಮಗೆ ಕೊಡ್ತಕ್ಕಂಥ ಪ್ರಯತ್ನ ಪಡ್ತೀನಿ. ವಿಶೇಷವಾದಂತಹ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ನಿಮ್ಮ ಎಲ್ಲ ತರದ ಅನಿಸಿಕೆಗಳು, ಪ್ರಶ್ನೆಗಳು, ಅನುಮಾನಗಳು, ಅಭಿಪ್ರಾಯಗಳನ್ನ ನಮಗೆ ನಿಮ್ಮ SMS ಮುಖಾಂತರ ತಿಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಕಳೆದ ಸುಮಾರು 1 ತಿಂಗಳಿಂದ ನಡೀತಾ ಇದೆ. ಇನ್ನೊಮ್ಮೆ ಆ ನಂಬರ್ ಅನ್ನು ಹೇಳ್ತೀನಿ, ದಯಮಾಡಿ ಗಮನಿಸಿ. ತಮ್ಮಲ್ಲಿ ಇರತಕ್ಕಂತಹ ಯಾವುದೇ ತರದ ಅನುಮಾನಗಳು, ಪ್ರಶ್ನೆಗಳು, ಅಭಿಪ್ರಾಯಗಳನ್ನ SMS ಮುಖಾಂತರ ತಿಳಿಸಬಹುದು. ಅದಕ್ಕೆ ನಾವು ತತ್ಕ್ಷಣದಲ್ಲಿ ಸ್ಪಂದಿಸ್ತಕ್ಕಂತಹ ಪ್ರಯತ್ನವನ್ನು ಪಡ್ತೇವೆ.
SMS ನಂಬರ್ ಈ ರೀತಿಯಾಗಿದೆ 56006449. ಇನ್ನೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. 56006449. ಇದಕ್ಕೆ ಸಂಸ್ಕಾರ ಅಂತ ಹೇಳಿ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಈ ನಂಬರಿಗೆ ನಿಮ್ಮ ಸಮಸ್ಯೆಗಳ ಏನಿದೆ, ಪ್ರಶ್ನೆಗಳೇನಿದೆ ಕಳಿಸೋದ್ರಿಂದ ಉತ್ತರ ಹೇಳತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಮಸ್ತ ಸನ್ಮಂಗಳಾನಿ ಭವಂತು.